ಉಪವಾಸ ಯಾರು ಕಂಡು ಹಿಡಿದ್ರು? ಮೊಟ್ಟ ಮೊದಲು ಯಾರು ಕಂಡು ಹಿಡಿದಿರಬಹುದು? ಉಪವಾಸದ ಇತಿಹಾಸವನ್ನು ಕೆದಕ್ತಾ 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 ಹೋದ್ರೆ ಬಹಳ ಹಿಂದಕ್ಕೆ ಹೋಗುತ್ತೆ. ಉಪವಾಸ ಪದ್ಧತಿಯನ್ನು ನಾನು ಕಂಡುಹಿಡಿದಿಲ್ಲ, ಹರ್ಡೇಕರ್ ಮಂಜಪ್ಪನವರು ಕಂಡುಹಿಡಿದಿಲ್ಲ, ಅವ್ರಿಗಿಂತ ಹಿಂದೆನೂ ಕಂಡುಹಿಡಿದಿಲ್ಲ. ಬಹಳ ಹಿಂದಕ್ಕೆ ಹೋಗ್ತದೆ. ಎಲ್ಲಿಗೆ ಹೋಗ್ತದೆ ಅಂದರೆ ಮಾನವ ಜನಾಂಗವನ್ನು ದಾಟಿ ಪ್ರಾಣಿ ಪಕ್ಷಿಗಳ ಜನಾಂಗಕ್ಕೆ ಪ್ರಾಣಿ ಪಕ್ಷಿಗಳ ಜೀವನಕ್ಕೆ ಹೋಗುತ್ತೆ. ಈ ಬೇಡ ಕಾಮನ್ ಸೆನ್ಸ್. ಸುಮ್ಮನೆ ನೀವು ಸುತ್ತಮುತ್ತ ನೋಡ್ರಿ. ನಾಯಿ ಬೆಕ್ಕು ನೋಡಿದಿರ? ಬೆಕ್ಕು ನಾಯಿ ನೋಡಿದಿರಲ್ಲ? ಬೆಕ್ಕು ನಾಯಿಗೆ ಏನಾದ್ರು ಹೊಟ್ಟೆ ಕೆಟ್ಟರೆ ಏನ್ ಮಾಡ್ತಾವ ನೋಡಿದಿರಾ? ಗಮನಿಸಿದಿರಾ? ಗುಡ್. ಹುಲ್ಲು ತಿಂತವೆ ಅಥವಾ ಏನಾದ್ರೂ ಒಟ್ಟು ಶತ್ತೆ ಪದಾರ್ಥಗಳು, ಬಟ್ಟೆ ಗಿಟ್ಟೆ ಏನಾದ್ರೂ ಇದ್ರೆ ನುಂಗಿ ಏನ್ ಮಾಡ್ಕೊಂತವೆ? ವಾಂತಿ ಮಾಡ್ಕೊಂತವೆ. ಅವಕ್ಕೂ ಹೊಟ್ಟೆ ಕೆಡ್ತಿರ್ತದೆ, ಕೆಡಂಗಿಲ್ಲ ಅಂತ ಏನಲ್ಲ. ವಾಂತಿ ಮಾಡ್ಕೊಂಡು ಒಂದೊತ್ತು ಎರಡೊತ್ತು ಏನು ತಿನ್ನಲ್ಲ ಅವು. ಹಂಗಾದ್ರೆ ಮಾಡಿದ್ದೇನವು? ಯಾವ ಚಿಕಿತ್ಸೆ? ಉಪವಾಸ. ಹೋಮಿಯೋಪತಿನೂ ಅಲ್ಲ, ಅಲೋಪತಿನೂ ಅಲ್ಲ, ಆಯುರ್ವೇದನೂ ಅಲ್ಲ, ಮ್ಯಾಗ್ನೆಟಿಕ್ ಥೆರಪಿನೂ ಅಲ್ಲ, ಬೆಡ್ ಥೆರಪಿನೂ ಅಲ್ಲ, ಯಾವುದೂ ಅಲ್ಲ. ಅದು ಗೊತ್ತಿರೋದೊಂದೇ, ಎಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಗೊತ್ತಿರೋದೊಂದೇ ಉಪವಾಸ. ಅಂದ್ರೆ ಯಾವತ್ತು ಜೀವ ಸೃಷ್ಟಿ ಶುರುವಾಯಿತು ಈ ಜಗತ್ತಿನಲ್ಲಿ, ಅವತ್ತು ಆಹಾರ ಸ್ವೀಕರಣೆ ಶುರುವಾಯಿತು. ಆಹಾರ ಸ್ವೀಕರಣೆಯ ಜೊತೆಗೆ ಉಪವಾಸವೂ ಶುರುವಾಯಿತು. ಉಪವಾಸ ಮಾಡೋ ಪದ್ಧತಿಯೂ ಶುರುವಾಯಿತು. ಅವಕ್ಕೆ ಯಾವಾಗಲೂ ಆರೋಗ್ಯ ಕೆಟ್ಟ ಪ್ರಾಯಶಃ ಎಲ್ಲ ಪ್ರಾಣಿಗಳು ಮಾಡೋದು ಆರೋಗ್ಯ ಕೆಟ್ಟಾಗ ಉಪವಾಸ. ಆಚಾರ್ಯ ಲಕ್ಷ್ಮಣ ಶರ್ಮ ಅಂತ ಒಬ್ಬರಿದ್ರು. ಆಚಾರ್ಯ ಲಕ್ಷ್ಮಣ ಶರ್ಮ ಮಹಾತ್ಮ ಗಾಂಧೀಜಿಯವರು ಸಮಕಾಲೀನರು. ಅವರು ಪ್ರಕೃತಿ ಚಿಕಿತ್ಸೆನಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದ್ರು ಅವರು ಭಾರತ ದೇಶದಲ್ಲಿ. ಅವರೊಂದು ಪುಸ್ತಕ ಬರೆದಿದ್ದಾರೆ, ಪ್ರಾಕ್ಟಿಕಲ್ ನೇಚರ್ ಕ್ಯೂರ್ ಅಂತ ಹೇಳಿ. ಪ್ರಾಯೋಗಿಕ ಪ್ರಾಕೃತಿಕ ಚಿಕಿತ್ಸೆ ಅಂತ ಅದರ ಹೆಸರು. ಅದರಲ್ಲಿ ಒಂದು ಘಟನೆ ಬರೀತಾರೆ, ನಡೆದ ಘಟನೆ. ನಮ್ಮ ಕರ್ನಾಟಕದಲ್ಲಿ ನಡೆದ ಘಟನೆ. ದಾವಣಗೆರೆ ಜಿಲ್ಲೆನಲ್ಲಿ ಒಬ್ಬ ರೈತ, ಆ ರೈತ ಸಾಕಷ್ಟು ದನಗಳನ್ನ ಎಮ್ಮೆಗಳನ್ನ ಸಾಕಿದ್ದ. ಕೇಳಿಸ್ಕೊಳ್ಳಿದ್ ಬಹಳ ಮಜಾ ಇದೆ. ಸಾಕಷ್ಟು ಎಮ್ಮೆಗಳನ್ನ ದನಗಳನ್ನ ಸಾಕಿದ್ದ. ಅದರಲ್ಲಿ ಒಂದು ಎಮ್ಮೆ ಕರು ಹುಷಾರಿಲ್ದಂಗೆ ಆಯ್ತು. ಪ್ರಾಣಿಗಳಿಗೆ ಹುಷಾರಿಲ್ದಂಗೆ ಆಗ್ತಿರ್ತದೆ, ಮನುಷ್ಯನಷ್ಟಲ್ಲ, ಆದ್ರೆ ಆಗ್ತಿರ್ತದೆ. ಒಂದು ಎಮ್ಮೆ ಕರು ಹುಷಾರಿಲ್ದಂಗೆ ಆಯ್ತು. ಅವನು ಔಷಧಿ ಎಲ್ಲ ಮಾಡಿಸ್ದ, ವೈದ್ಯರ ಹತ್ರ ಔಷಧಿ ಎಲ್ಲ ಮಾಡಿಸ್ದ, ಆದ್ರೂ ಹುಷಾರಾಗಲಿಲ್ಲ. ಅದು ಆಹಾರ ಬಿಟ್ಬಿಡ್ತು, ಇದೇನು ಒಳಗಡೆ ಹೋಗ್ತಿರ್ಲಿಲ್ಲ, ನೀರು ಕುಡಿತಿರ್ಲಿಲ್ಲ, ಇನ್ನೇನು ಇವತ್ತು ನಾಳೆ ಜೀವ ಹೋಗುತ್ತೆ ಅನ್ನಂಗೆ ಆಗ್ಬಿಡ್ತು. ಒಂದು ದಿವಸ ಮರುದಿವಸ ಬೆಳಗ್ಗೆ ಎದ್ದು ನೋಡ್ತಾನೆ, ಅವು ಕಾಲು ಚಾಚಿ ಬಿದ್ದುಬಿಟ್ಟಿದೆ. ಸಾಮಾನ್ಯ ಪ್ರಾಣಿಗಳ ಕಾಲು ಚಾಚಿ, 4 ಕಾಲು ಚಾಚಿ ಬಿದ್ವಪ್ಪ, ಪಕಡಿ ಹಚ್ಚಿ ಬಿದ್ದು ಅಂದ್ರೆ ಮುಗಿತೀನಿ, ಹೇಳಂಗಿಲ್ಲ ಅವು ಅಂತ ಅರ್ಥ. ಇವ್ ಬಂದ, ನೋಡ್ದ, ಉಸಿರಾಡ್ತಿತ್ತು, ಇನ್ನು ಸಣ್ಣದಾಗ ಉಸಿರಾಡ್ತಿತ್ತು. ಆ ಗೂಟಕ್ಕೆ ಹಗ್ಗ ಕಟ್ಟಿದ್ನಲ್ಲ, ಹಗ್ಗನ ಬಿಚ್ಚಿಬಿಟ್ಟ. ಹೆಂಗಿದ್ರೆ ಸಾಹಿತ್ಯ ಇದು. ಪೂರ್ಣ ಜೀವ ಹೋದ್ಮೇಲೆ ಆಚೆಗೆ ಎಲ್ಲರೂ ಹೂತಾಕ್ ಬರೋಣ ಅಂತ ಹೇಳಿ ಅವನು ಗೂಟಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಗಮನಿಸ್ತಾ ಇದ್ದಾನೆ. ಅದು ಒಂದೊಂದೇ ಕಾಲು ಎಳ್ಕೊಳಕ್ ಶುರು ಮಾಡು. ಕಾಲು ಎಳ್ಕೊಂಡು ಎದ್ದಳಕ್ ಪ್ರಯತ್ನ ಪಡ್ತಾ ಇತ್ತು. ಇವನು ಎದ್ದಳಕ್ ಆಗ್ತಿರ್ಲಿಲ್ಲ ಅದ್ರ ಕೈಲಿ. ಎಬ್ಬಿಸ್ದ, ನೋಡೋಣ ಏನ್ ಮಾಡುತ್ತೆ ಅಂತೇಳಿ ಅದು ಒಂದೊಂದೇ ಹೆಜ್ಜೆ ಇಟ್ಕೊಂತ ಬಂತು. ಹೊರಗಡೆ ಬಂದು ಬಿಸಿಲಲ್ಲಿ ಮಲ್ಕೊಂತು. ಸೂರ್ಯನ ಬಿಸಿಲಲ್ಲಿ ಮಲ್ಕೊಂತು. 1-2 ತಾಸು ಆದ್ಮೇಲೆ ಹೋಗಿ ಒಳಗಡೆ ನೀರು ಕುಡಿದು ಬಂತು. ಮತ್ತು ಬಿಸಿಲಲ್ಲಿ ಮಲ್ಕೊಂತು, ಮತ್ತೆ ನೀರು ಕುಡಿತು, ಮತ್ತೆ ಬಿಸಿಲಲ್ಲಿ ಮಲ್ಕೊಂತು. 2 ದಿವಸದಲ್ಲಿ ಕರು ಪೂರ್ಣವಾಗಿ ಚೇತರಿಸ್ಕೊಂತು. ಎಮ್ಮೆ ಕರು ಹುಲ್ಲು ತಿನ್ನಕ್ಕೆ, ಮೇವು ತಿನ್ನಕ್ಕೆ ಶುರು ಮಾಡಿ. ಅವ್ರ ಮನೆಗೆ ಒಬ್ಬ ಅಜ್ಜಿ ಇದ್ಲಂತೆ. ಏನು ಆಚಾರ್ಯ ಲಕ್ಷ್ಮಣ ಶರ್ಮನ ಚಿಕಿತ್ಸೆ ನಮ್ಮ ಎಮ್ಮೆ ಕರುಗೂ ಗೊತ್ತಾಗಿದೆ ಅಂತ ಹೇಳ. ಇದೇ ಪ್ರಕೃತಿ ಚಿಕಿತ್ಸೆ. ಏನೇ ಕಾಯಿಲೆ ಬರಲಿ, ನೀರು ಕುಡಿಯೋದು, ಉಪವಾಸ ಮಾಡೋದು, ಸೂರ್ಯ ಸ್ನಾನ ಮಾಡೋದು, ಮಣ್ಣಿನ ಚಿಕಿತ್ಸೆ ಮಾಡ್ಕೊಳ್ಳೋದು. ಇದು ಸಿಂಪಲ್ನೆಸ್ಟ್, ಅತ್ಯಂತ ಸರಳವಾದದ್ದು ಮತ್ತು ಹೆಚ್ಚು ಖರ್ಚಿಲ್ಲದೆ ಇರತಕ್ಕಂಥದ್ದು. ಅಂತಹ ಪ್ರಕೃತಿ ಚಿಕಿತ್ಸೆಯನ್ನು ನಾವು ಕಲ್ತ್ಕೋಬೇಕಾಗಿದೆ ಇವಾಗ. ಪ್ರಾಣಿಗಳಿಗೆ, ಕರುಗಳಿಗೆ ಗೊತ್ತಿರೋ ಚಿಕಿತ್ಸೆಯನ್ನ, ಬೆಕ್ಕು ನಾಯಿಗಳಿಗೆ ಗೊತ್ತಿರೋ ಚಿಕಿತ್ಸೆಯನ್ನ ನಾವು ಕಾಲೇಜ್ ತೆಗೆದು, ಸ್ಕೂಲ್ ತೆಗೆದು ಕಲಿಸ್ಬೇಕಾಗಿದೆ. ಆದರೂ ಜನ ಕಲಿತಾ ಇಲ್ಲ. ಯಾಕೆಂದ್ರೆ ತಿನ್ನುವ ಚಟ,
ಕೆಲವು ಜಾತಿಯ ಕರಡಿಗಳು, ಹಿಮಕರಡಿಗಳು, ಈ ತೋಡಗಳು ಅಂತ ಇರ್ತಾವೆ, ಕೆಳಗಡೆ ಬಿಲ ಮಾಡ್ಕೊಂಡು ವಾಸ ಮಾಡ್ತಕ್ಕಂಥವು. ಮಂಜು ಪ್ರದೇಶದಲ್ಲಿ, ಮಂಜುಗಡ್ಡೆ ಅಂದರೆ ತುಂಬ ಶೀತ ಪ್ರದೇಶದಲ್ಲಿ ಅವೇನು ಮಾಡ್ತಾವಪ್ಪ ಅಂತಂದರೆ ಈ 3 ತಿಂಗಳಗಟ್ಲೆ ಬಿಲದೊಳಗಡೆ ಹೋಗಿ ನಿದ್ದೆ ಮಾಡಿಬಿಡ್ತಾವೆ. 3 ತಿಂಗಳಗಟ್ಲೆ ಮಲ್ಕೊಂಡ್ಬಿಡ್ತಾವೆ, ಇನ್ನೇನು ಸಾಯಲ್ಲ ಅವು, ನಿದ್ದೆ ಮಾಡ್ತಿರ್ತಾವೆ 3 ತಿಂಗಳು. ಹೈಬರ್ನೇಷನ್ ಅಂತ ಹೇಳ್ತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ದೀರ್ಘ ನಿದ್ರೆಗೆ ಹೋಗ್ಬಿಡೋದು. ಉಸಿರಾಡ್ತಿರ್ತವೆ, ಆನಂದವಾಗಿರ್ತವೆ, ಅವು ಸಾಯಲ್ಲ. ಮತ್ತೆ ಚಳಿಗಾಲ ಕಳೆದ ಕೂಡಲೇ ಮೇಲ್ಗಡೆ ಬಂದು ಆಹಾರ ತಿನ್ನಕ್ಕೆ ಶುರು ಮಾಡ್ತವೆ. ಅಂದ್ರೆ ಅವು ಉಪವಾಸ ಮಾಡ್ತವೆ. ಈ ವಲಸೆ ಬರ್ತಕ್ಕಂಥ ಪಕ್ಷಿಗಳು, ರಂಗನತಿಟ್ಟು ಮತ್ತು ಬೆಳ್ಳೂರು, ಆಮೇಲೆ ಈ ಕಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪಕ್ಷಿಧಾಮ ಇದೆ. ಈ ಕಡೆಗೆಲ್ಲ ಬೇರೆ ಬೇರೆ ದೇಶಗಳಿಂದ ವಲಸೆ ಬರ್ತವೆ. ಅವು 5,000 ಮೈಲಿ, 6,000 ಮೈಲಿ, 8,000 ಮೈಲಿ, 10,000 ಮೈಲಿ, ಹಿಂಗೆ ಅಷ್ಟು ದೂರದಿಂದ ಹಾರ್ಕೊಂಡು ಬರ್ತಾವೆ. ಸಾಗರಗಳನ್ನು ದಾಟಬೇಕಾಗಿರ್ತದೆ. ಅದು ಸಾವಿರಾರು ಮೈಲಿ ಸಾಗರಗಳ ಮೇಲೆ ಹಾರಬೇಕಾಗ್ತದೆ. ಹಾಗೆ ಹಾರುವಾಗ ಪ್ರತಿ ಸಾರಿ ಬಂದು ನೀರು ಕುಡಿದು ಅಥವಾ ಆಹಾರ ತಿಂದು ಕೆಳಗಡೆ ಬಂದು ಮೇಲ್ಗಡೆ ಹೋಗೋಕ್ಕಾಗಲ್ಲ. ತುಂಬ ಎತ್ತರದಲ್ಲಿ ಹಾರ್ತಿರ್ತವೆ. ಸಾಗರಗಳ ದಾಟುವಾಗ ಅವು ಉಪಾಸನೆ ಮಾಡ್ತವೆ ಅಂತ ಹೇಳ್ತಾರೆ ಪಕ್ಷಿ ವೀಕ್ಷಕರು, ಪಕ್ಷಿ ಅಧ್ಯಯನ ಮಾಡಿದಂಥವ್ರು. ಸಾಗರಗಳನ್ನು ದಾಟುವಾಗ ಪಕ್ಷಿಗಳು ಉಪವಾಸ ಮಾಡ್ತವೆ. ನಾವು ಪಾರಿವಾಳ ಸಾಕಿದ್ವಿ ಮಠದಲ್ಲಿ, ಗಮನಿಸಿದೀವಿ. ಮೊಟ್ಟೆ ಇಡುವ ಸಂದರ್ಭದಲ್ಲಿ ಪಾರಿವಾಳ ಆಹಾರವನ್ನು ತುಂಬ ಕಡಿಮೆ ತಗೊಳುತ್ತೆ. ಮೊಟ್ಟೆ ಇಟ್ಟ ಮೇಲೂ ಕೂಡ ಆಹಾರವನ್ನು ತುಂಬ ಕಡಿಮೆ ತಗೊಳುತ್ತೆ, ತಿನ್ನೋದೇ ಇಲ್ಲ. ಯಾಕೆಂದರೆ ಅದು ಹೆಚ್ಚು ಆಹಾರವನ್ನು ತಿಂತಪ್ಪ ಅಂದರೆ ಅದಕ್ಕೆ ಇದು ಬರಲ್ಲ, ಏನು ಕಾವು ಬರೋದಿಲ್ಲ. ಕಾವೆಲ್ಲ ಆಹಾರ ಜೀರ್ಣಿಸೋಕ್ಕೆ ಖರ್ಚಾಗ್ಬಿಡ್ತದೆ. ಈ ಭಾಳ ಜನ ಹೇಳ್ತಾರೆ ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ, ನಿದ್ದೆ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಗಡದ್ದಾಗ ಹೊಡೆದು ಮಕ್ಕೊಂಬಿಡ್ತಾರೆ. ವಯಸ್ಸಾಗಿರ್ತದೆ, 40, 50, 60, 70 ಆಗಿರ್ತದೆ. ಆದರೂ ರಾತ್ರಿ ಊಟ ಬಿಟ್ಟಿರಂಗಿಲ್ಲ, ಮಸ್ತಾಗಿ ಉಂಡು ಮಲಗ್ತಾರೆ. ಆ ಜೀರ್ಣಕ್ಕೋಸ್ಕರನೇ ಅಗ್ನಿ ತತ್ವ ಖರ್ಚಾಗ್ತದೆ. ಭಾಳ ತಿಂದ್ರೆ ನಿದ್ದೆ ಬರುತ್ತೆ ಅಂತ ತಿಳ್ಕೊಂಬಿಟ್ರೆ, ಭಾಳ ತಿಂದ್ರೆ ನಿದ್ದೆ ಬರುವ ನಿದ್ರೆ ಅದು ರೋಗದ ನಿದ್ರೆ. ರಾತ್ರಿ ಹೊತ್ತು ಬಹಳ ತಿಂದ್ರೆ ನಿದ್ದೆ ಬರಲ್ಲ. ಎಷ್ಟೋ ಜನ ಒದಾಡ್ತಾರೆ. ಯಾಕೆ ಅಂದರೆ ನಿದ್ರೆಯೂ ಕೂಡ ಅಗ್ನಿತತ್ವ, ಆಹಾರ ಜೀರ್ಣಿಸೋದಕ್ಕೂ ಅಗ್ನಿತತ್ವ ಬೇಕು. ಅತಿಯಾಗಿ ತಿಂದ್ರೆ ನಿದ್ದೆ ಬರಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಉಪವಾಸವನ್ನು ಪ್ರಾಣಿ ಪಕ್ಷಿಗಳು ಮಾಡ್ತವೆ. ಹಾವುಗಳು ಪೊರೆ ಬಿಡ್ತಾವೆ, ಗೊತ್ತಿರೋದು ನಿಮಗೆಲ್ಲ. ಈಗ ಹಾವುಗಳ ಪೊರೆ ನಿಮ್ಗೆ ಎಲ್ಲೂ ನೋಡೋಕ್ಕೆ ಸಿಗಲ್ವೇನೋ. ಅದರಲ್ಲೂ ಇಂಥ ಹೈವೇ ಇದ್ಬಿಟ್ರಂತೂ ಮುಗೀತು, ಹಾವುಗಳು ಬದುಕದೇ ಇಲ್ಲ. ಆ ಹಾವುಗಳ ಪೊರೆ ಬಿಡುವಾಗ ಉಪವಾಸ ಇರ್ತಾವಂತ. ಅದಕ್ಕೆ ಎಲ್ಲ ದೇವರುಗಳ ಹತ್ರ ಹಾವಿದೆ, ಗೊತ್ತಾ ನಿಮಗೆ? ನೋಡಿದಿರ ದೇವ್ರ ಮೂರ್ತಿಗಳು ನೋಡಿದಿರ ನೀವು? ಹರಿಗೆ ಹಾಸಿಗೆಯಾದ ಹಾವು, ಹರನ ತೋಳಿನೊಳು ಇರುವ ಹಾವು, ಆಮೇಲೆ ವಿಷ್ಣುಗೆ ಹಾಸಿಗೆ, ಹರನಿಗೆ ಹೂವಿನ ಹಾರವೇ ಹಾವು, ದೇವಿಗೆ ಉಂಗುರವೇ ಹಾವು, ಗಣಪತಿಗೆ ಬೆಲ್ಟ್, ಹೊಟ್ಟೆಗೆ ಹಾವು. ಅಂದ್ರೆ ಇಲ್ಲಿ ಸಂಕೇತ ಏನಪ್ಪಾ ಅಂದ್ರೆ, ಹಾವಿನ ಸಂಕೇತ ಗಾಳಿಯ ಸಂಕೇತ, ವಾಯುವಿನ ಸಂಕೇತ. ಹಾವು ಏನೇ ಆಹಾರ ಸಿಗದೆ ಹೋದ್ರೂ ಕೂಡ ಗಾಳಿಯನ್ನು ಕುಡ್ಕೊಂಡು ಎಷ್ಟೋ ದಿವಸಗಳ ಕಾಲ ಬದುಕೋ ಸಾಮರ್ಥ್ಯ ಹಾವಿಗಿದೆ. ಮತ್ತು ಹಾವಿಗೆ ಆ ಸಾಮರ್ಥ್ಯ ಇದ್ರೆ ನಿಮಗೆ ನಮಗೆ ಇಲ್ವಾ? ಅದೇ ವಿಚಿತ್ರ. ನಮಗೂ ನಿಮಗೂ ಗಾಳಿ ಕುಡ್ಕೊಂಡು ಬದುಕೋ ಸಾಮರ್ಥ್ಯ ಇದೆ. ಆ ಪ್ರಯೋಗವನ್ನು ನಾವು ನೀವು ಮಾಡಿಲ್ಲ. ಹಿಮಾಲಯದಲ್ಲಿ ಅನೇಕ ಜನ ಮಾಡಿದ್ದಾರೆ, ಅವ್ರು ಯಶಸ್ವಿ ಆಗಿದ್ದಾರೆ. ಆಹಾರ ಸಿಗದೇ ಇದ್ರೆ ಅವ್ರು ಆನಂದವಾಗಿ ಬದುಕಿರ್ತಾರೆ. ಗಾಳಿಯನ್ನೇ ಕುಡ್ಕೊಂಡು, ಬಯಲನ್ನೇ ಆಸ್ವಾದಿಸಿಕೊಂಡು ಅವ್ರು ಇರ್ತಕ್ಕಂತಹ ಸಾಮರ್ಥ್ಯವನ್ನು ಕಲ್ತ್ಕೊಂಡಿದ್ದಾರೆ. ಹಾವುಗಳು ಉಪವಾಸ ಮಾಡ್ತವೆ. ಮೊಸಳೆ ಜಲಚರಗಳಲ್ಲಿ ಅತ್ಯಂತ ಬಲಶಾಲಿಯಾದ ಮೊಸಳೆ 9 ತಿಂಗಳು ಆಹಾರ ಇಲ್ಲದೆ ಬದುಕುತ್ತೆ ಅಂತ ಹೇಳ್ತಾರೆ. ಅದಕ್ಕೇನು ಸಿಗದೆ ಹೋದ್ರು ಸುಮ್ಮನೆ ಇರುತ್ತಂತೆ, ಅಷ್ಟು ತಾಕತ್ತು. ಈ ತಿಮಿಂಗಿಲಗಳು ಅಂತ ಇರ್ತಾವೆ ಸಮುದ್ರದಲ್ಲಿ, ಏನು ಒಂದೊಂದು ದೊಡ್ಡ ಮನೆಗಳಿದ್ದಂಗೆ, 2 ಮನೆ 3 ಮನೆ ಸೇರಿದ್ರು ಒಂದೊಂದು ತಿಮಿಂಗಿಲ, ಅಷ್ಟು ತಿಮಿಂಗಿಲಗಳು. ಅವೇನು ಸಿಕ್ಕಾಪಟ್ಟೆ ಆಹಾರ ತಿಂದಂಗಾಗಿದ್ದಾವೆ ಅಂತಲ್ಲ. ನಿಮಗೆ ಗೊತ್ತಿರಲಿ, ಅಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ತಿಮಿಂಗಿಲ, ಅದರ ಆಹಾರ ಏನು ಗೊತ್ತಾ? ತಿಮಿಂಗಿಲದ ಆಹಾರ ಗೊತ್ತಿದೆಯಾ? ಅದು ಅದು ಬಹಳ ಜನ ಏನು ತಿಳ್ಕೊಂಡಿದ್ದಾರೆ, ತಿಮಿಂಗಿಲಗಳು ಮೀನುಗಳನ್ನು ತಿನ್ನುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಸಸ್ಯಾಹಾರಿ ತಿಮಿಂಗಿಲಗಳು ಇದ್ದಾವೆ. ಹಾಗಾದ್ರೆ ಸಮುದ್ರದಲ್ಲಿ ಏನು ಸಿಗುತ್ತೆ?
ಸ್ಪಿರುಲಿನಾ, ಪಾಚಿ. ಆ ಪಾಚಿಯನ್ನ ಹೀರ್ಕೊಳ್ತಕ್ಕಂಥ, ಸಕ್ ಮಾಡ್ತಕ್ಕಂಥ ಶಕ್ತಿಯನ್ನ ಪರಮಾತ್ಮ ಅವಕ್ಕೆ ಕೊಟ್ಟಿದ್ದಾನೆ. ಈಗೇನು ನಿಮಗೆ ಮಾತ್ರೆ ರೂಪದಲ್ಲಿ ಕೊಡ್ತೀವಲ್ಲ, ಇದು ಸ್ಪಿರುಲಿನ, ಅದ್ಭುತವಾದದ್ದು ಸ್ಪಿರುಲಿನ. 2 ಮಾತ್ರೆಗಳನ್ನು ನುಂಗಿದ್ರೆ ಹೆಚ್ಚು ಕಡಿಮೆ ಒಂದು 3 ರೊಟ್ಟಿ 4 ರೊಟ್ಟಿ ತಿಂದ್ರೆ ನಿಮ್ಗೇನು ಶಕ್ತಿ ಸಿಗ್ತದೋ. ಇನ್ನು ಕೆಲವರು ಹೇಳ್ತಾರೆ 1 ಗ್ರಾಮ್ ಈಸ್ ಈಕ್ವಲ್ ಟು 1 kg ಅಂತಾರೆ. 1 kg ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಅಲ್ಲಿ ಏನು ಸಿಗುತ್ತೋ ಅದು ಕೇವಲ 1 ಗ್ರಾಮಲ್ಲಿ ಸಿಗುತ್ತೆ. 2 ಮಾತ್ರೆ ಅಂದ್ರೆ 1 ಗ್ರಾಮ್ ಅಂದರೆ 500 mg, 500 ಮಿಲಿಗ್ರಾಮ್ದು 2 ಮಾತ್ರೆ ಕೊಡ್ತೀವಿ. ಅದಕ್ಕೆ ಅಷ್ಟು ಬೆಲೆ ಜಾಸ್ತಿ. ಅದಕ್ಕೆ ಸ್ಪಿರುಲಿನದ ಬಗ್ಗೆ ತಿಳ್ಕೊಬೇಕು ನೀವೆಲ್ಲ. ಸ್ಪಿರುಲಿನ ಮಾತ್ರೆ ನುಂಗ್ಬಿಟ್ರೆ ಹಸಿವೆ ಆಗೋದಿಲ್ಲ ನಿಮಗೆ. ತಿಮಿಂಗಿಲದ ಆಹಾರ ಇದು. ಮನುಷ್ಯ ಇದನ್ನು ಕಂಡುಕೊಂಡು ಬೆಸ್ಟ್ ಫುಡ್ ಫಾರ್ ದಿ ಹ್ಯೂಮನ್ ಕೈಂಡ್ ಅಂತ ಹೇಳಿ, ಇದು ಅತ್ಯಂತ ಪೋಷಕಾಂಶಗಳನ್ನು, ನ್ಯೂಟ್ರಿಯನ್ಸ್ ಹೊಂದಿರತಕ್ಕಂಥ ವಿಟಮಿನ್ಸ್ಗಳು, ಪ್ರೋಟೀನ್ಸ್ಗಳನ್ನೆಲ್ಲ ಹೊಂದಿರತಕ್ಕಂಥದ್ದು ಅಂತ ಹೇಳಿ ಇದನ್ನು ಆಕಾಶಕ್ಕೇನು ಹೋಗ್ತಾರಲ್ಲ ತಿಂಗಳಾನ್ಗಟ್ಲೆ, ಕಲ್ಪನಾ ಚಾವ್ಲಾ, ಸುನೀತಾ ವಿಲಿಯಮ್ಸ್ ಇಂಥವರೆಲ್ಲ ಏನು ಆಕಾಶಕ್ಕೆ ಯಾತ್ರೆ ಹೋಗ್ತಾರಲ್ಲ, ಆವಾಗೇನು ಅವರೆಲ್ಲ ರೊಟ್ಟಿ, ಚಪಾತಿ, ಜುನುಕ, ಗುರೆಳ್ಳು ಹಿಂಡಿ, ಅಗಸಿ ಹಿಂಡಿ ಅವೆಲ್ಲ ಒಯ್ಯಕ್ಕಾಗತ್ತೇನೋ ಅವರಿಗೆ? ಆಗಂಗಿಲ್ಲ. ಅದು ದೊಡ್ಡ ತ್ಯಾಗಿಗಳು, ನಿಜವಾಗಿ ಅವರು ದೊಡ್ಡ ತ್ಯಾಗಿಗಳು, ಯೋಗಿಗಳವರು. ನಮಗೋಸ್ಕರ, ವಿಜ್ಞಾನದ ಸಂಶೋಧನೆಗೋಸ್ಕರ ಅವ್ರು ಇಂತಹ ಕೆಲವು ಮಾತ್ರೆಗಳನ್ನು ನುಂಗ್ಕೊಂಡು ಅವ್ರ ನೀರನ್ನೇ ಶೋಧಿಸಿ ಮತ್ತೆ ನೀರನ್ನಾಗಿ ಮಾಡಿಕೊಂಡು ಕುಡ್ಕೊಂತ. ಅರ್ಥ ಆಯ್ತಲ್ಲ? ಶರಣರದಿರಿ ನೀವೆಲ್ಲ. ಹಂಗೆ ಬದುಕ್ತಾರೆ ಅವರು, ಹಂಗೆ ಬದುಕ್ತಾರೆ. ನಿಜವಾಗಿ ತ್ಯಾಗ ಅದು, ತ್ಯಾಗ ಜೀವನ, ಅದೊಂದು ತ್ಯಾಗ ಜೀವನ. ಯಾಕೆ ಜೀವ ಇರುತ್ತೋ ಇಲ್ವೋ ಖಾತ್ರಿ ಇಲ್ಲ. ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು, ನಾವು ಬಹಳ ಆರಾಮದೀವ್ರಿ, ಬಹಳ ಆರಾಮದೀವಿ ನಾವೆಲ್ಲ. ಆ ಆರಾಮ ಇರೋದು ನಮಗೆ ಗೊತ್ತಾಗವಲ್ದು. ಎಷ್ಟು ಆರಾಮಿದೀವಿ. ಸೈನಿಕರಷ್ಟು ಕಷ್ಟ ನಮಗಿಲ್ಲ, ವಿಜ್ಞಾನಿಗಳಷ್ಟು ಕಷ್ಟ ನಮಗಿಲ್ಲ, ನಿಜವಾಗಿ ರಾಜಕಾರಣಿಗಳಷ್ಟು ಕಷ್ಟವೂ ನಮಗಿಲ್ಲ. ಹಂಗೆ ನೋಡ್ತಾವ.